ನಮಸ್ತೆ ಎಲ್ರಿಗೂ ಟೆರೆಸ್ ಗಾರ್ಡನಿಂಗ್ ಬಿಗಿನರ್ಸ್ ಚಾನಲ್ಗೆ ವೆಲ್ಕಮ್. ನಮ್ಮ ಇವತ್ತಿನ ಟಾಪಿಕ್ ಏನಂದರೆ ಪಾಲಕ್ ಸೀಡ್ಸ್ನ ಹಾರ್ವೆಸ್ಟ್ ಮಾಡಿ ಅದನ್ನು ತಿರ್ಗಾ ರೀಜರ್ಮಿನೇಟ್ ಮಾಡಿ ಅದರಿಂದ ಪಾಲಕ್ ಸೊಪ್ಪು ಬೆಳೆಯೋದು ಹೇಗೆ ಅಂತ ತೋರಿಸ್ತೀನಿ. ಫಸ್ಟು ನಾನು ಪಾಲಕ್ ಸೀಡ್ಸ್ನ ಯಾವ ಥರ ಗ್ರೋ ಮಾಡಿದ್ದೀನಿ, ಮೀನ್ಸ್ ಅದನ್ನು ಸೀಡ್ಸ್ ಬರೋಕ್ಕೆ ಅದನ್ನು ಹೇಗೆ ಬಿಟ್ಟಿದ್ದೀನಿ, ಅದು ಎಷ್ಟು ಬಂದಿದೆ ಅಂತ ತೋರಿಸಿ, ನೆಕ್ಸ್ಟ್ ಅದನ್ನು ಸೀಡ್ಸ್ ಹೇಗೆ ಕಲೆಕ್ಟ್ ಮಾಡೋದು ಅಂತ ತೋರಿಸಿ, ನೆಕ್ಸ್ಟ್ ಅದನ್ನು ಜರ್ಮಿನೇಟ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಅದಾದಮೇಲೆ ಫರ್ದರ್ ಅದು ಹೇಗೆ ಗ್ರೋ ಆಯಿತು ಅನ್ನೋದು ಅಪ್ಡೇಟ್ ಮಾಡ್ತೀನಿ. ಫಸ್ಟ್ ಬನ್ನಿ ನಾವು ಪಾಲಕ್ ಸೊಪ್ಪು ಹೇಗಿದೆ ನೋಡಿ. ಇದು ಸೀಡ್ಸ್, ಪಾಲಕ್ ಸೀಡ್ಸು. ನಾನು ಗ್ರೋ ಬ್ಯಾಗಲ್ಲಿ ಪಾಲಕ್ ಬೆಳೆದು ಅದನ್ನು ಬಿಟ್ಟು ಅದು ಹೊಡೆದ್ಮೇಲೆ ಅದು ಹೊಡೆದು ಅದು ಫ್ಲಾರಿಂಗ್ ಆಗಿ ನೆಕ್ಸ್ಟು ಸೀಡ್ಸಾಗಿ ಕನ್ವರ್ಟ್ ಆದಮೇಲೆ ಕಲೆಕ್ಟ್ ಮಾಡ್ತಾರೆ ನೋಡಿ. ಈ ಥರ ಸೀಡ್ಸ್ ಒಣಗಿದ ಮೇಲೆ ಕನ್ವರ್ಟ್ ಮಾಡಬೇಕು. ಎಷ್ಟು ಬಂದಿದೆ ಸೀಡ್ಸ್ ಅಂದರೆ ಎಲ್ಲ ಸೀಡ್ಸು ನಾನು ಇವತ್ತು ಕಲೆಕ್ಟ್ ಮಾಡ್ತೀನಿ. ಯಾವುದು ಒಣಗಿದೆ ಅದನ್ನು ಮಾತ್ರ ಕನೆಕ್ಟ್ ಮಾಡ್ತಾಯಿದ್ದೀನಿ. ಅದು ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನಾನು ಸೀಡ್ಸು ತರಿಸಿದಾಗ ಹೇಗಿತ್ತು ಆ ಥರನೇ ಕಾಣಿಸ್ತಿದೆ. ಇದನ್ನು ಜರ್ಮಿನೇಟು ಮಾಡಿ ನೋಡ್ತೀನಿ. ರೀಜರ್ಮಿನೇಟ್ ಮಾಡಿದಾಗ ಅದು ಎಷ್ಟು ಗ್ರೋ ಆಗುತ್ತೆ, ಎಷ್ಟು ರಿಸಲ್ಟ್ ಬರುತ್ತೆ ಅನ್ನೋದು ನಾನು ನಿಮಗೆ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದೆಲ್ಲ ಇನ್ನೂ ಒಣಗಬೇಕು. ಇದು ಒಣಗಿರೋದನ್ನು ಅಷ್ಟೇ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇನ್ನೂ ಸಾಕಷ್ಟು ಸಿಗುತ್ತೆ. ಹೆಚ್ಚು ಕಮ್ಮಿ ಇಲ್ಲಿ ಸಿಕ್ಕಿರೋದೆಲ್ಲ ತಗೊಂಡ್ರೆ ನಾನು ಎಷ್ಟು ಸೀಡ್ಸ್ ಆಗುತ್ತೆ ಗೊತ್ತಾ, 1/4 kg ಸೀಡ್ಸ್ ಅಂತೂ ಆಗುತ್ತೆ ನೋಡಿ. ಇದನ್ನು ಜರ್ಮಿನೇಟ್ ಮಾಡ್ತೀನಿ ನೋಡಿ. ಖಾಲಿ ಪಾಟ್ ಇದೆಯಲ್ಲ, ಇದಕ್ಕೆ ಹಾಕ್ತೀನಿ. ಇದನ್ನು ನಿಮಗೆ ಫರ್ದರ್ ಅಪ್ಡೇಟ್ ಕೊಡ್ತೀನಿ ಹೇಗೆ ಬರುತ್ತೆ ಅಂತ. ಈ ಸೀಡ್ಸ್ನ ಹೀಗೆ ಹಾಕಿ ಅದಕ್ಕೆ ವಾಟ್ರಿಂಗ್ ಮಾಡೋದು ಸಾಕು. ಮೇಲ್ಗಡೆ ಮಣ್ಣಾಕಿ ವಾಟ್ರಿಂಗ್ ಮಾಡಿದ್ರು ಮಾಡ್ಬೋದು, ಇಲ್ಲ ಹಾಗೆ ವಾಟ್ರಿಂಗ್ ಮಾಡಿದ್ರು ಸಾಕು. ಇನ್ನೂ ಇಷ್ಟಿದೆ, ಇನ್ನೂ ಇಷ್ಟು ಸಿಗೋದಿದೆ. ಇದನ್ನೆಲ್ಲ ಫರ್ದರ್ ಕಲೆಕ್ಟ್ ಮಾಡ್ಕೊಂಡು ಇನ್ನೂ ಬರೋದನ್ನ ಸ್ವಲ್ಪ ಕಲೆಕ್ಟ್ ಮಾಡಿ ಇಟ್ಕೊಂಡು ಅದು ಜರ್ಮಿನೇಟ್ ಆದಮೇಲೆ, ಅಂದರೆ ಅದು ಹೇಗೆ ಜರ್ಮಿನೇಟ್ ಆಗುತ್ತೆ ನೋಡಿ, ಈ ಸೀಡ್ಲಿಂಗ್ ಕ್ವಾಲಿಟಿ ಏನು ಎಲ್ಲ ನಂಗೆ ಗೊತ್ತಾಗುತ್ತೆ. ನೋಡ್ತಿದ್ರೆ ಕ್ವಾಲಿಟಿ ಚೆನ್ನಾಗಿದೆ ನೋಡಲಿಕ್ಕೆ, ಬಟ್ ರಿಸಲ್ಟ್ ಬಂದಮೇಲೆ ಕ್ವಾಲಿಟಿನೂ ಹೇಗಿದೆ ಅನ್ನೋದು ಗೊತ್ತಾಗುತ್ತೆ. ನಂಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ, ಯಾವುದೋ ಒಂದನ್ನು ನಾನೇ ಸೀಡ್ ಕಲೆಕ್ಟ್ ಮಾಡ್ಕೊಂಡು ಅದನ್ನು ರೀಜನ್ರೇಟ್ ಮಾಡೋದು ಅಂದರೆ ಇಟ್ಸ್ ನಾಟ್ ಅ ಸಿಂಪಲ್ ಥಿಂಗ್. ಅದು ಬ್ಯಾಂಗ್ಳೂರಲ್ಲಿ ಇಟ್ಸ್ ನಾಟ್ ಅ ಸಿಂಪಲ್ ಥಿಂಗ್. ಬಿಕಾಸ್ ನಾವು ಬಾರ್ನ್ ಬ್ಯಾಂಗ್ಳೂರಿಯನ್ಸ್ ಯಾವತ್ತೂ ಗಿಡ ನೋಡಿಲ್ಲ, ಅದು ಬೆಳೆಯೋದು ಹೇಗೆ ಏನೂ ಗೊತ್ತಿಲ್ಲ. ಏನೋ ಹೊಸ್ದಾಗಿ ಪ್ರಯತ್ನ ಪಟ್ಟಿರೋದು ಚಿಕ್ಕ ಸಕ್ಸೀಡ್. ಇಟ್ಸ್ ಮೋರ್ ಹ್ಯಾಪಿ ಫಾರ್ ಮೀ. ಥ್ಯಾಂಕ್ ಯು ಸೋ ಮಚ್.